ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಡಿಸೆಂಬರ್ 8ನೇ ತಾರೀಕು ಲೀಲಾವತಿ ಅವರನ್ನು ಕಳ್ಕೊಂಡ ದಿನ. ಈಗಾಗಲೇ ಒಂದು ತಿಂಗಳು ಕಳೆದಿದೆ. ವಿನೋದ್ ರಾಜ್ ಅವರ ಸೋಲದೇವನಹಳ್ಳಿಯಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ನಾವಿದ್ದೀವಿ. ಹಿರಿಯ ನಟ ವಿನೋದ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಮಾತಾಡ್ತಾ ಹೋಗೋಣ. ಯಾಕೆಂದರೆ ಪದೇ ಪದೇ ಅವರು ಹೇಳ್ತಾ ಇದ್ರು, ಒಂದು ಹೃದಯ ಕೋಟಿ ತುಂಡಾದರೆ ನೀನು ಹೇಗೆ ಬದುಕಿದ್ಯಾ ಅಂತ ಕೇಳಿದರೆ, ನನ್ನ ತಾಯಿ ಹಾಕ್ಕೊಟ್ಟಿರೋ ಹಾದಿ ಇದೆ, ಕನಸುಗಳಿದ್ದಾವೆ, ಅದನ್ನು ನಿಜ ಮಾಡೋದಕ್ಕೆ ಮುರಿದು ಹೋದರೂ ಈ ಹೃದಯ ಕೆಲಸ ಮಾಡ್ತಿದೆ ಅಂತ. ಆ ಹೃದಯದ ಯೋಗಕ್ಷೇಮ ಹೇಗೆ ಮಿಡಿತಿದೆ, ಅವರ ಅವಿನಾಭಾವ ಸಂಬಂಧ ಆಯಿತು, ಅದು ಹೇಗೆ ಕಂಟಿನ್ಯೂ ಆಗ್ತಿದೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದು ತಿಂಗಳು ಕಳೆದು ಹೋಯಿತು ಸರ್. ಲೀಲಾವತಿ ಅಮ್ಮನವರು ಭೌತಿಕವಾಗಿ ನಮ್ಗೆ ಯಾರಿಗೂ ಕಾಣದೇ ಇರಬಹುದು, ಆದರೆ ಮೇ ಬಿ ನಾನು ಈಗಲೂ ನಂಬ್ತೀನಿ ನೀವು ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ತಿದ್ದೀರೇನೋ, ಅವ್ರು ನಿಮ್ಗೇನೋ ಗೈಡೆನ್ಸ್ ಕೊಡ್ತಿದ್ದಾರೇನೋ ಅಂತ. ಆ ಬಗ್ಗೆ ಮಾತಾಡಿ ಸರ್. ಖಂಡಿತ ನೀವು ಹೇಳಿದ್ದು ಸತ್ಯ. ಅವ್ರು ಪ್ರತಿನಿತ್ಯ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಅವ್ರು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅವ್ರ ಗೈಡೆನ್ಸ್ ಮೇಲೇ ನಾನು ಜೀವನ ಮಾಡ್ತಾನೆ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ನಾನು ಮಾಡಿಸ್ತಾನೂ ಇದ್ದೀನಿ. ಅಂದರೆ ಅಮ್ಮ ಅವರು ನಿಮ್ಮ ಜೊತೆಗಿದ್ದಾಗ, ಅಂದರೆ ಈಗಲೂ ಜೊತೆಲಿದ್ದಾರೆ, ಮನೇಲಿದ್ದಾಗ ಸರ್ ನಿಮ್ಮ ದಿನ ಹೇಗೆ ಪ್ರಾರಂಭ ಆಗ್ತಿತ್ತು, ಈಗ ಹೇಗೆ ಪ್ರಾರಂಭ ಆಗ್ತಿದೆ ಅಂತ? ನನ್ನ ಜೊತೆಯಲ್ಲಿ ಆ್ಯಕ್ಟಿವ್ ಆಗಿದ್ದಾಗ, ತುಂಬ ಅವರು ಹುಮ್ಮಸ್ಸಲ್ಲಿದ್ದಾಗ, ಅವರೇ ಎದ್ಬಿಟ್ಟು ಬೇಗ ಬೇಗ ಏನು ಮಾಡೋರು ಅಂದರೆ, ಒಂದು ಟಿಫನ್ ಮಾಡೋರು. ಟಿಫನ್ ಜೊತೆಲಿ ಮತ್ತೆ ಅರ್ಧ ಗಂಟೆ ಬಿಟ್ಬಿಟ್ಟು ಟಿಫನ್ ಮಾಡ್ಕೊಳ್ರಿ ಬೇಗ ಅಂತ ಹೇಳೋರು. ಬಂದ್ಬಿಡಿ ಇಲ್ಲಿ ಮಧ್ಯಾಹ್ನದ ಏನು ಅಂತ ಹೇಳ್ಬಿಟ್ರು. 11:30 ಮಧ್ಯಾಹ್ನದ ಊಟ ರೆಡಿ ಮಾಡಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಬಂದ್ಬಿಡೋರು, ಬಾ ಹೋಗೋಣ ಕೆಲಸ ಮಾಡೋಣ. ಇದು ಅವ್ರ ಅಮ್ಮ ಅವರ ಎನರ್ಜಿ. ಆಮೇಲೆ ಈ ಥರ ಬೆಳೆದಿರ್ತಕ್ಕಂಥ ಗಿಡಗಳು ಹೈಟ್, ತುಂಬ ಹೈಟ್ ಹೋದಾಗ ಏನಾಗುತ್ತೆ, ನೀವು ತುದಿನಲ್ಲಿ ಔಷಧಿ ಹೊಡಿಯೋಕ್ಕಾಗಲ್ಲ. ಸೊ ಒಂದು ಎಡ್ಜ್ ಮೇಲೆ ನಾವು ಕಟ್ ಮಾಡ್ತಾ ಬರಬೇಕು. ಸೊ ಕಟ್ ಮಾಡುವಾಗ ತಿರುಗಿ ಮಧ್ಯದಲ್ಲಿ ಗಿಡಗಳಿರುತ್ತೆ, ಅವಕ್ಕೆ ಈ ಗೆಲ್ಲುಗಳು ತಗಲ್ಬಾರ್ದು, ಆ ಗಿಡಗಳು ಚೆನ್ನಾಗಿ ಬರಬೇಕು. ಅದನ್ನ ಒಂದು ಶೇಪ್ ಕಟ್ ಮಾಡಬೇಕು, ಇದನ್ನ ಒಂದು ಶೇಪ್, ಎರಡು ಇಂಟರ್ಲಿಂಕ್ ಆಗಬಾರ್ದು ಅಂತಂತೇಳಿ ಅವೆಲ್ಲ ಹೇಳ್ಕೊಡೋದು. ಆಮೇಲೆ ದಿನನಿತ್ಯ ಇದೆ, ಈಗ ತೋಟದಲ್ಲಿ ಹೋಗಿ ಎಲ್ಲಿ ಗಲೀಜಿದೆ ಆ ಗಲೀಜು ಇರಬಾರ್ದು ಅಂತ ಹೇಳೋದು. ನಿಧಾನವಾಗಾದ್ರೂ ನಾವು ಅದನ್ನ ಗುಡಿಸಿ ಸರಿ ಮಾಡಿ ಬೆಂಕಿ ಗಿಂಕಿ ಇಟ್ಟು ಅದನ್ನ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದು. ಈ ಥರ ಅಮ್ಮವರ ಒಂದು ದಿನನಿತ್ಯದ ಕೆಲಸ. ಆಮೇಲೆ ಈ ಜಾಗನ ಮತ್ತೆ ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಹೀಗೆ ಸರಿ ಮಾಡಿದ್ರೆ ಹೇಗಿರುತ್ತೆ. ಒಂದಲ್ಲ ಒಂದಿನ ಈ ಜಾಗ ಬಂದು ತುಂಬ ಪ್ರಶಸ್ತವಾಗಿ, ತುಂಬ ಪ್ರಶಾಂತಿಯಾಗಿ ಬಂದವರಿಗೆ ಶಾಂತಿನ ಕೊಡ್ತಕ್ಕಂಥ ಜಾಗ ಆಗಬೇಕು. ಪ್ರಕೃತಿಯ ಮಡಿಲಲ್ಲಿ ಜನ ಇದ್ದಾಗಿರಬೇಕು. ಯಾವುದೋ ಒಂದು ಸಮಯದಲ್ಲಿ ನಮ್ಮ ಕಲಾವಿದರೇ ಆಗಲಿ ಅಥವಾ ನಮ್ಗೆ ಬೇಕಾದವರೇ ಆಗಲಿ ಒಂದಿನ ಬಂದು ಇಲ್ಲಿ ಇರ್ತೀನಿ ಅಂದರೆ, ಅವರಿಗೆ ಕಾಡಲ್ಲಿ ಅವ್ರು ಕಳೆದೋಗಿರೋ ಪ್ರಕೃತಿ ಒಳಗಡೆ ಅವ್ರಿಗೆ ಮರದಲ್ಲಿ ಒಂದು ಅಂದವಾದ ರೆಡಿಮೇಡ್ ಮನೆಗಳು ಬರುತ್ತೆ, ಆ ಥರ ಮನೆ ಕೊಟ್ಟು ಅದಕ್ಕೆ ಸುಸರ್ಜಿತವಾದ ವ್ಯವಸ್ಥೆಗಳು ಮಾಡಿ ಅವರಿಗೆ ಆತಿಥ್ಯ ಕೊಟ್ಟು, ನಾವು ಊಟ ಕೊಟ್ಟು ಒಂದು 2-3 ದಿವಸ ಅವ್ರನ್ನಿಟ್ಟು ಪ್ರೀತಿಯಿಂದ ನೋಡಿ ಕಳಿಸೋಂಗೆ ಆಗಬೇಕು. ಗ್ರೇಟ್. ಅಲ್ಲ, ನಿಮ್ಮ ಪ್ಲಾನಿಂಗು ಎಕ್ಸಿಕ್ಯೂಷನ್ ಎಲ್ಲ ನೋಡಿದ್ರೆ ನೀವು ಕೃಷಿಕರ ಥರ ಅನ್ಸಲ್ಲ, ಕೃಷಿ ವಿಜ್ಞಾನಿಗಳ ಥರ ಅನಿಸ್ತೀರಿ. ಭಾಳ ಖುಷಿ ಆಗುತ್ತೆ. ಅಮ್ಮನವರ ಬಗ್ಗೆ ನೆನಪಾದಾಗ ಸರ್, ನೆನಪಾಗದ ಕ್ಷಣ ಇರೋದಿಲ್ಲ. ನೀವು ಅವರನ್ನು ಏನೋ ಕಮ್ಯುನಿಕೇಟ್ ಮಾಡೋದಕ್ಕೂ, ಅವರು ಮರಗಳನ್ನು ನನ್ನ ಜೊತೆ ಜೀವಗಳಿವು ಅಂತ ಹೇಳ್ತಾ ಇದ್ರಲ್ವಾ, ಯಾವುದಾದ್ರೂ ಒಂದು ಜಾಗ ಅಂತ ನೀವು ಹುಡುಕೊಳ್ತೀರಾ, ಅಲ್ಲಿಗೆ ಹೋಗ್ತೀರಾ ಅಮ್ಮನ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ? ಈಗ ಅವರು ಹೇಳ್ತಾ ಇದ್ರು, ಒಂದು ತೆಂಗಿನ ಗರಿ ನನ್ನ ಕೈ ಹತ್ರ ಬಂತು, ನೀನು ಅಳಬೇಡ ನಾನು ಇದ್ದೀನಿ ಅಂತ ಹೇಳ್ತು ಅಂತ. ಸೊ ನೀವು ಹೇಗೆ ಆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತೀರಿ ಈಗ ಅಮ್ಮನ ಜೊತೆಗೆ? ಅಮ್ಮವ್ರಿಗೆ ತೆಂಗಿನ ಗರಿ ಬಂತು, ನನಗೆ ಅಮ್ಮವರೇ ಬರ್ತಾರೆ. ಓಕೆ, ಅದ್ರ ಬಗ್ಗೆ ಹೇಳಿ ಸರ್. ಬಂದಾಗ ಏನಾಗ್ಬಿಡುತ್ತೆ ನೋಡ್ರಿ, ಕಣ್ಣಲ್ಲಿ ಬಂದ್ಬಿಡುತ್ತೆ ನೋಡ್ರಿ, ಹೆಂಗಿಲ್ಲ ಅಮ್ಮ ಅಂತ ಹೇಳಕ್ಕಾಗತ್ತೆ. ನಮ್ಮನ್ನ ಅಳಿಸ್ತಾ ಇರೋದು ಯಾರು? ಅಮ್ಮ ತಾನೆ, ಬೇರೆ ಯಾರು ಅಳಿಸ್ತಾರೆ ನಮ್ಮನ್ನ? ಮುಖ್ಯವಾಗಿ ಅವ್ರಿಗೆ ಬಡವರು, ಕಲಾವಿದರು, ಚೆನ್ನಾಗಿರೋರು, ಚೆನ್ನಾಗಿಲ್ದಿರ ಇರೋರು. ಈ ಚೆನ್ನಾಗಿಲ್ದಿರ ಇರೋರ ಮೇಲೆ ಅಮ್ಮವ್ರಿಗೆ ತುಂಬ ಒಂದು ಆಸಕ್ತಿ. ಯಾವಾಗಲೂ ಅವರು ಅದನ್ನೇ ನಾವು ಗಮನಿಸ್ತಾರೆ. ಯಾಕಂದರೆ ಅವರು ತುಂಬ ಚೆನ್ನಾಗಿಲ್ದಿರನೇ ಚೆನ್ನಾಗಿದ್ರು ಕೂಡ ಬಂದವರು ಮುಂದೆ. ಹೌದು. ಆ ಚೆನ್ನಾಗಿಲ್ಲದೆ ಇದ್ದಾಗ ಅವ್ರಿಗೆ ಅವರ ಒಂದು ಬಾಳಿನ ಶೈಲಿ ಅವರನ್ನು ಅದರಿಂದ ದಾಟಿಸ್ಕೊಂಡು ಬರೋಕ್ಕೆ ಅದೊಂದು ಒಳ್ಳೆ ಒಂದು ಊರ್ಗೋಲ್ ಥರ ಅದು ಅವ್ರಿಗೆ. ಗ್ರೇಟ್ ಗ್ರೇಟ್ ಸರ್. ಈ ಒಟ್ಟು 7 ಎಕರೆಯ ತೋಟ ಅಲ್ವಾ ಸರ್? ಈಗ ಒಂದು ವೇಳೆ ನೀವು ಬೆಳಗ್ಗೆ ಎದ್ದೇಳ್ತೀರಿ, ಅಮ್ಮ ಅವರಿಗಾಗಲೇ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಹೌದು. ಎಲ್ಲವರನ್ನ ಫೈಂಡ್ ಮಾಡ್ತಿದ್ರು, ಅವ್ರು ಎಲ್ಲಿ ಇರ್ತಿದ್ರು, ಅವರ ಫೇವ್ರೇಟ್ ಜಾಗ ಅಂತ ಈ ತೋಟದಲ್ಲಿ ನೋಡಿದ್ರೆ, ಅಮ್ಮ ಇಲ್ಲಿ ಇರ್ತಾರಪ್ಪ. ಎಲ್ಲ ಜಾಗದಲ್ಲೂ ಇರ್ತಾರ್ರಿ ಅವರು. ಈ ಜಾಗ ಕ್ಲೀನ್ ಮಾಡು ಅಂತೇಳಿ ಇಲ್ಲೇ ಚಾಪೆ ಹಾಕೊಂಡು ಮಲಗಿದ್ದಾರೆ. ಇದೆಲ್ಲ ಮಲಗಿರೋ ಜಾಗ ರೀ. ಯಾವ ಜಾಗನೂ ಮೈಕೋದು ನೆಗೆದ್ಕೋತಾ ಇದೆ, ಯಾವ ಜಾಗನೂ ಇದು ಕೇವಲ ಅನ್ಲಿಲ್ಲ ರೀ ಅಮ್ಮ. ಒಂದು ಗಿಡನ ಸಾಯಕ್ಕೆ ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ಬಂದು ನಾನು ಸರಿ ಮಾಡ್ತೀನಿ ಅಂತ ಯಾವ ನ್ಯಾಯ? ಒಬ್ಬ ಮನುಷ್ಯನ ಸಾಯಕ್ಕೆ ಬಿಡ್ತೀರ ಹಂಗೆ? ನಿಮ್ಮನ್ನ ನೀವು ಹೇಗೆ ನೋಡ್ಕೊಂಡ್ರಿ? ನಿಮ್ಮನ್ನ ಯಾರು ನೋಡ್ಕೋತಿದ್ರು ಅಂತ? ಪಾಪ ಒಬ್ಬ ಕಣ್ಣ ಅಂತ ಒಬ್ರು ಇದ್ದ, ಒಬ್ಬ ಚಲುವ ಅಂತ ಇಟ್ಟಿದ್ರು. ತಾಯಿಯವರು ನೀವು ಮನೇಲಿ ಕಾಯ್ತಾ ಇದ್ದಾಗ ಕಿವಿಲಿ ಹಾಡಾಡೋರು ಅನ್ನೋದ್ರ ಬಗ್ಗೆ ನೀವು ಹೇಳಿದಿರಿ ಸರ್.
ನೆನಪಿದೆಯಾ ಯಾವ್ದಾರ 2 ಸಾಲುಗಳನ್ನು ಹಾಡ್ಬೋದಾ ನಮಗಾಗಿ? ಇದೆ, ಚೆನ್ನಾಗಿ ಹೇಳೋರು ನನ್ನ ಚಿಕ್ಕ ಮಗುವಲ್ಲಿ. ಬಾಬಾ ಚಂದಮಾಮ ವಿನು ಜೊತೆ ಆಡಲು ಬಾ ಚಂದಮಾಮ ವಿನು ಜೊತೆ ಆಡಲು ಓಡೋಡಿ ಬಾರೋ ಚಂದಮಾಮ ಬಾಬಾ ಚಂದಮಾಮ ವಿನು ಜೊತೆ ಆಡಲು ಬಾ ಚಂದಮಾಮ ಹೀಗೆ ಹೇಳೋರು ಒಂದು. ಆಮೇಲೆ ಇನ್ನೊಂದು ತಮಿಳ್ ಸಾಂಗ್ ಹೇಳೋರು. 10 மாசம் சுமந்திருக்கேன் செல்லையா நாம் பத்தியமும் இருந்திருக்கேன் சொல்லையா ವಿನು ಚಿನ್ನ ಲಾಲಿ ಪುಟ್ಟು ಜೋಯಿರೆ ನನ್ನ ಮುದ್ದು ಚಿನ್ನ ಲಾಲಿ ಪುಟ್ಟು ಜೋಯಿರೆ. ಕಷ್ಟ ರೀ, ಆಗಲ್ಲ ರೀ. ತಾಯಿ ಅಂದರೆ ಈ ಥರ ತಾಯಿ ಸಿಗೋದು ತುಂಬ ಅಪರೂಪ ರೀ. ಅವರು ನಾನು ಸಾಯೋವರೆಗೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಕಷ್ಟ ಆಗತ್ತೆ, ಎಷ್ಟು ಕಷ್ಟ ಆಗತ್ತೆ ಅಂದರೆ. ನಿಮ್ಮ ಚೈಲ್ಡ್ಹುಡ್ಡು ಮತ್ತು ನಿಮ್ಮ ಈ ಕಾಲೇಜ್ ಲೈಫು, ಸಿನಿಮಾ ಕರಿಯರು, ಇದೆಲ್ಲವನ್ನು ನೋಡಿದಾಗ ಸರ್, ನಿಮ್ಮ ತಾಯಿಯವರು ನಿಮ್ಮ ಜೊತೆ ಹೇಗಿರ್ತಿದ್ರು? ಬಹಳ ಸ್ಟ್ರಿಕ್ಟ್ ಅಮ್ಮನ, ಎಲ್ಲದರಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು, ಒಂದು ಚೌಕಟ್ಟಿರಬೇಕು, ಇದನ್ನ ಏನಕ್ಕೆ ಮಾಡ್ತಿದ್ದೆ ಅಂತ ಜಸ್ಟಿಫಿಕೇಶನ್ ಕೊಡಬೇಕು, ಹೇಗಿರ್ತಿದ್ರು? ಅಥವಾ ನಿನಗೆ ಅನುಭವ ಆದ್ಮೇಲೆ ನಿನಗೆ ಗೊತ್ತಾಗುತ್ತೆ, ಹೋಗಿ ಬಿಸಿದ್ ಮುಟ್ಟು ಸುಟ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ, ಆ ಥರನ? ಹಾಗಿಲ್ಲ ನೋಡಪ್ಪ, ಅಲ್ಲಿ ಹೊಲಿಸಿದೆ, ಅಲ್ಲಿ ಪಕ್ಕ ಕೂತ್ಕೊಂಡು ಏನೂ ಮಾಡಬಾರ್ದು, ಅಸಹ್ಯ, ಸ್ವಲ್ಪ ದೂರ ಇರು ಅಂತ. ಅದರಲ್ಲೇ ಮುಳುಗಿಸ್ಕೊ ತಿಂತೀನಿ ಅಂತ ಹೇಳಿದ್ರೆ ನಾನೇನಪ್ಪ ಮಾಡೋಕ್ಕಾಗತ್ತೆ ಅಂತ. ಅದು ಅವರ ಒಂದು ಸ್ಟೈಲು. ಎಲ್ಲಾದರೂ ಗಾಳಾಗ ಹೋಗು, ಸತ್ ಮೇಲೆ ಗೊತ್ತಾಗತ್ತೆ ನಿನಗೆ ಅಂತ. ಅದಲ್ಲ ಅದು ಅವ್ರದ್ದು ಹಾಗೆ. ಆಮೇಲೆ ಅವ್ರ ಬುದ್ಧಿವಾದ, ಅವರೊಂದು ಉಪಕಥೆಗಳು ಹೇಳ್ಕೊಂಡೇ ಬರ್ತಾರೆ ಇದು ಮಾಡುವಾಗ. ಈಗ ಹೇಳಿ ನೋಡು, ನಾವೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ಫಸ್ಟು ನಮ್ಮ ಭಾಷೆ, ಏನು ಭಾಷೆ ನಾವು ಹೇಗೆ ಮಾತಾಡಬೇಕು ಒಂದು. ಎರಡನೇದು ಇದು ಅಭಿನಯ. ನಮಗೆ ರಂಗಭೂಮಿ ಅಭಿನಯ ಆಯಿತು, ನಿಮ್ಗೆ ಅದು ಯಾವುದೂ ಇಲ್ಲ, ನಮ್ಗಳ ಜೊತೆಲಿ ನೀವಿದ್ರಿ ಅಷ್ಟೇ ಕಲಾವಿದರು ಮಕ್ಕಳು ಅನ್ನುವಂಥದ್ದು ಅಂದ್ಕೊಂಡ್ರಿ, ರೈಟ್. ಏನು ನೀನು ಪರಿಣಿತನಾಗಿದೆಯಾ ಯಾವುದರಲ್ಲಿ? ಅಭಿನಯದ ಇದಕ್ಕೆ ಹೋಗಿದೆಯಾ, ಯಾವುದಾದ್ರೂ ಸ್ಕೂಲ್ಗಳಿಗೆ ಹೋಗಿದೆಯಾ? ಅದ್ರ ಬಗ್ಗೆ ಇಲ್ಲ ಅಂದಮೇಲೆ ಹೇಗೆ ನೀ ಅಭಿನಯ ಮಾಡ್ತೀಯಾ? ಕೈ ತೋರಿಸಿ ಅವಲಕ್ಷಣ ಆಗಬಾರ್ದು ಅಂಥೇಳಿ ಕನ್ನಡ ಮಾತಾಡೋ ಶೈಲಿ ಏನು ಹೇಳ್ತದ್ದು ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಳಪ್ಪ, ಇದು ಹೀಗಿರುತ್ತೆ. ಕ್ಯಾಮ್ರಾ ಮುಂದೆ ಬರುವಾಗ ಹೇಗೆ ಫೇಸ್ ಮಾಡಬೇಕು. ಆಮೇಲೆ ಇವತ್ತುವರೆಗೂ ಕೆಲವೊಬ್ಬರು ಸೀನಿಯರ್ಸು ಅಣ್ಣವ್ರನ್ನೇ ನಾವು ನೋಡಿದ್ರು ಕೂಡ ಶಬ್ದವೇದಿಲಿ ಆ ಜೀವ ಇಲ್ಲದೇ ಇದ್ರು ಕೂಡ ನಾನು ಇದರೊಳಗೆ ಒಬ್ಬನು ಇದ್ದೀನಿ ಅಂತ ತೋರಿಸ್ಕೊಂಡು ನಡೆದ್ರು ನೋಡ್ರಿ. ಅದು ಈ ಜನರಿಂದ ನಮ್ಮ ಮೇಲೆ ಬಂದೆ ಆ ಹಾಡು. ಹೌದು. ಮತ್ತೆ ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ತನ್ನ ಕೈ ಎತ್ತೋ ರೀತಿ, ತಲೆ ನೋಡೋ ರೀತಿ, ಈ ಕಡೆ ನೋಡೋ ಹಿಂಗೆ ನೋಡೋ ರೀತಿ, ಯಾರೂ ಅದನ್ನು ಬಂದು ಅಲ್ಲುಗಳಿಯೋಕ್ಕಾಗಲ್ಲ. ಆಮೇಲೆ ತನ್ನ ಒಂದು ಬಣ್ಣ ಹಾಕಿ ಶ್ರದ್ಧೆಯಿಂದ ಆ ಬಟ್ಟೆಗಳು ಉಡುಪನ್ನು ಧರಿಸ್ಕೊಂಡು ಬಂದಮೇಲೆ ಅವರಿಗೆ ಅವ್ರದ್ದೇ ಆದ ಒಂದು ಇದರಲ್ಲಿ ಇರ್ತಾರೆ ಅವರು, ತೇಜಸ್ಸು. ಹೌದು, ಯಾರ ಪಕ್ಕದಲ್ಲಿ ಇಲ್ಲಿ ನಿಗಾ ಇರೋದಿಲ್ಲ. ಹೌದು ಇಷ್ಟಿಷ್ಟು ಅಂತ ಇರ್ತಾರೆ, ತನ್ನ ಯೋಚನೆಯಲ್ಲಿ ತಾನು ಇರ್ತಾರೆ. ಒಬ್ಬ ಕಲಾವಿದನಿಗೆ ಇರಬೇಕಾಗಿರೋ ಎಲ್ಲ ಲಕ್ಷಣಗಳು ಅಣ್ಣವ್ರ ಹತ್ರ ಇತ್ತು. ಓರ್ವ ಕಲಾವಿದನಾಗಿ ಸರ್, ನಿಮ್ಮ ಹೆಜ್ಜೆಗಳನ್ನು ಇಡಬೇಕಾದ್ರೆ ಅಣ್ಣ ಅವರ ಬಿಂಬ ನಿಮ್ಮ ಬದುಕಲ್ಲಿತ್ತು ಅನ್ನೋದಾದ್ರೆ ಏನನ್ನ ನೆನಪು ಮಾಡ್ಕೊಳ್ತೀರಿ? ಏನು ಕಲ್ತ್ರಿ ನೀವು ಅವರಿಂದ? ನಾನು ಏನು ಕಲ್ತನೋ ಅದು ನನಗೆ ಗೊತ್ತಿಲ್ಲ. ಅಮ್ಮವ್ರು ಮಾತ್ರ ಕಲಿಸ್ಕೊಟ್ರು. ಅವ್ರಾಗೆ ತುಂಬ ಸಾಧಾರಣವಾದ ವ್ಯಕ್ತಿಯಾಗಿರೋದು ಕಲಿ ಫಸ್ಟ್ ಒಂದು. ಈಗ ತಾಯಿಯವರ ಕನಸುಗಳಿಗಾಗಿ ಬದುಕ್ತಿದ್ದೀನಿ ನಾನು ಅಂತ ನೀವು ಅನೇಕ ಬಾರಿ ಹೇಳಿದಿರಿ ಸರ್. ಮುಂದಿನ ಹೆಜ್ಜೆಗಳ ಬಗ್ಗೆ, ಈಗ ಆಸ್ಪತ್ರೆ ಅಂದ್ಕೊಂಡ್ರು ಮಾಡಿದ್ರು, ಅವ್ರಿಗೆ ಕಷ್ಟ ಇತ್ತು ಅಂತ ಯಾರ ಮುಂದೆನೋ ಹೋಗಿ ನನ್ನ ಕೈಲಿ ಆಗಲ್ಲ ಅಂದವ್ರು ಅಲ್ವೇ ಅಲ್ಲ. ಸಿಂಹದ ಮರಿ ಅಂದ್ರಲ್ಲ, ಅವ್ರು ಹಾಗೆ ಬದುಕಿದ್ರು. ಸೊ ಅವರ ಮುಂದಿನ ಕನಸುಗಳ ಬಗ್ಗೆ ನಿಮ್ಮ ಪ್ಲಾನು ಏನು, ಬ್ಲೂ ಪ್ರಿಂಟ್ ಇದೆ? ಈಗ ಈ ವರ್ಷದಲ್ಲಿ ನಾನು ಇದನ್ನು ಮಾಡಬೇಕು ಅಂತಿದ್ದೀನಿ ಅನ್ನೋ ಥರದ್ದಾದ್ರೆ, ಯಾಕೆಂದ್ರೆ ಆ ಕನಸುಗಳೇ ನಿಮ್ಮನ್ನ ಜೀವಂತವಾಗಿ ಇಟ್ಟಿದೆ ಅಂತ ನೀವು ಮಾತನ್ನ ಹೇಳಿದ್ರಿ. ಆ ಕನಸುಗಳ ಬಗ್ಗೆ ಮಾತಾಡಿ. ಇವತ್ತಿನ ಟ್ರೆಂಡ್ ಅಲ್ಲ, ಹಿಂದಿನ ಟ್ರೆಂಡಿನ ಕಲಾವಿದರು ಎಷ್ಟೋ ಜನ ಇವತ್ತು ಅವ್ರ ಪಾಪ ಸಿನಿಮಾಗಳು ಸಿಗ್ತಾ ಇಲ್ಲ. ಹೌದು, ಒಂದು ಅವ್ರಿಗೆ ಚೈತನ್ಯ ಇದ್ರೂ ಕೂಡ ಅವಕಾಶಗಳಿರಲ್ಲ. ಅದು ತಪ್ಪು, ಅವ್ರದ್ದು ತಪ್ಪು, ಇನ್ನೊಬ್ಬರದು ಅಂತ ನಾವು ಯಾವುದೂ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಗೌರವದಿಂದ ತಲೆ ಎತ್ಕೊಂಡು ಬಾಳ್ಬೇಕು ಅಂತ ಹೇಳ್ತಾನೆ ವಯಸ್ಸಾಗ್ತಾನೆ ಅವಕಾಶಗಳು ಕಳ್ಕೊತಾನೆ ಎಲ್ಲ ಸ್ವಾಭಿಮಾನಗಳು ನಮ್ಮ ಪಾದದಡಿಗೆ ಬಂದು ನಿಂತ್ಕೊಂಡ್ಬಿಡ್ತವೆ. ದುಶ್ಮನ್ ಕಿಧರ್ ಹೈ? तुम्हारा दुश्मन तुम खुद ही हो, तुम्हारा शरीर है तुम्हारा दुश्मन. ನಿನ್ನ ಶರೀರನೇ ನಿನ್ನ ವೈರಿ. ಎಲ್ಲಿವರೆಗೂ ನೀನು ನೆಟ್ಟಿಗಿರ್ತೀಯೋ ಅಲ್ಲಿವರೆಗೂ ನೀನು ನಡ್ಕೊಂಡು ಹೋಗ್ತಾ ಇದೆ. ಸ್ವಲ್ಪ ಒಳಗಡೆ ಹೆಚ್ಚು ಕಡಿಮೆ ಆದ ತಕ್ಷಣ ತೆಪ್ಪು ಕೂತ್ಕೊಬಿಡ್ತೀಯ.
ಇನ್ನೊಬ್ಬಂದು ಹಿಡ್ಕೋಬೇಕು, ಇದೇನಯ್ಯ ಬಾಳು ಅಂತ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ಗೌರವಧನ ನಿಮ್ಮ ಆಶಾಸನ ಅಂದಾಗ ಅದನ್ನು ನೋವಾಗುತ್ತೆ. ಗೌರವಧನ ಅಂತ ಕೊಡ್ರಿ, ಯಾಕಂದರೆ ನಿಮ್ಮ ಮನನ ರಂಜಿಸಿದ್ದಾರೆ, ಕನ್ನಡಿಗರನ್ನ ಸಂತೋಷಪಡಿಸಿದ್ದಾರೆ, ಅವರ ಕಲೆಯ ರಸದೌತಣ ಕೊಟ್ಟು ಸಂತೋಷಪಡಿಸಿದ್ದಾರೆ. ಹಾಗಾಗಿ ಇದ್ದವ್ರಿಗಲ್ಲ, ಇಲ್ಲದೇ ಇರೋರಿಗೆ ನಾವು ಮಾಡಲೇಬೇಕಾದ್ದು. ಇದನ್ನು ಮಾಡಿದ್ರೆ ನನಗೇನೆ ನಮ್ಮ ಸರ್ಕಾರ ನೋಡಿ, ನಮ್ಮ ರಾಜ್ಯ ನೋಡಿ, ನಮ್ಮ ಸರ್ಕಾರ ನೋಡಿ ನೆರೆ ರಾಜ್ಯಗಳು ಇದನ್ನು ಕಲಿಬೋದು ಅಂತ ನನಗೆ ಅನ್ನಿಸ್ತು. ವಿನೋದ್ ರಾಜ್ ಅವರ ಜೀವನದ ಅನೇಕ ವಿಷಯಗಳ ಬಗ್ಗೆ ಮೆಲುಕು ಹಾಕೋ ಪ್ರಯತ್ನ ಆಗ್ತಾ ಇತ್ತು. ಸರ್, ನಾನು ನಿಮ್ಮ ಮಾತುಗಳನ್ನು ಕೇಳ್ತಾ ಕೇಳ್ತಾ ನಂಗೆ ಯಾವಾಗಲೂ ಅನಿಸಿದ್ದು, ನಿಮ್ಮ ಸರ್ಕಲ್ನ ಬಗ್ಗೆ ನೀವೆಲ್ಲೂ ಮಾತಾಡಲಿಲ್ವೇನೋ ಅಂತ. ಯಾಕೆಂದರೆ ವಿನೋದ್ ರಾಜ್ ಅವರ ಬೆಸ್ಟ್ ಫ್ರೆಂಡ್ ಯಾರು, ಕಾಲೇಜ್ ಡೇಸ್ನ ಬೆಸ್ಟ್ ಮೆಮರಿ ಯಾವುದು, ಸ್ಕೂಲ್ ಡೇಸ್ನಲ್ಲಿ ಯಾರನ್ನ ಮಿಸ್ ಮಾಡ್ಕೊಳ್ತಾರೆ, ಇದ್ರ ಬಗ್ಗೆ. ಯಾಕೆ ಅಂದರೆ ನೀವು ಫೇಸ್ ಮಾಡಿದ ಕಷ್ಟಗಳು ಬೇರೆ ಬೇರೆ ಕಾರಣಕ್ಕೋ ಸಿನಿಮಾ ರಂಗಕ್ಕೋ ಐಸೋಲೇಟ್ ಆಗಿಬಿಟ್ರಾ ಅಥವಾ ಫ್ರೆಂಡ್ಸ್ ಇದ್ದೂ ದೂರ ಆಗಿಬಿಟ್ರಾ, ಅದ್ರ ಬಗ್ಗೆ ನಾನು ಕೇಳಬೇಕು. ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ಹೇಳಿ. MCC ಮಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್ ಹಾಸ್ಟೆಲಲ್ಲಿದ್ದೆ. ಒಳ್ಳೆ ಫ್ರೆಂಡ್ಸು ನನಗೆ. ಒಬ್ಬರು VS ಲೋಗರಾಜ್ ಅಂತ ಒಬ್ಬರು, ಆಮೇಲೆ ಶ್ರೀನಿವಾಸ್ ಅಂತ ಒಬ್ಬರು, ಬಾಲಗೋಪಾಲ್ ಅಂತ ಒಬ್ಬರು. ಇಂಡಸ್ಟ್ರಿಗೆ ಬರ್ತೀವಿ, ಇಂಡಸ್ಟ್ರಿಗೆ ಬಂದ ನಂತರ ಇದೇ ಲೋಕನೇ ಬೇರೆ ನಿಮಗೆ. ತಿರುಗಿ ನಾವು ಅಲ್ಲಿ ತಿರುಗಿ ಹೋಗೋಕ್ಕೆ ನಮ್ಗೆ ಟೈಮ್ ಇರಲ್ಲ. ಯಾವಾಗಲೂ ನೋಡಿ, ನಮ್ದೊಂದು ಚಿತ್ರರಂಗ, ಒಂದು ಹೀರೋ ಆಗಿ ನಾವು ಇರಬೇಕು ಅನ್ನುವಂಥದ್ದು ಬಹುಶಃ ನನಗೆ ಗೊತ್ತಿಲ್ಲ. ಆಮೇಲೆ ನಾನೇನೋ ಹೇಳ್ತಾ ಇದ್ದೀನಿ ಅಂತ ಪಾಪ ನನ್ನ ಯಾರು ಫಾಲೋ ಮಾಡೋಕೆ ಹೋಗ್ಬಿಡಿ ಬಿಟ್ಟು. ಇದ್ದಿದ್ದ ಪರಿಸ್ಥಿತಿ ಹೇಗೆಂದರೆ, ನನ್ನ ತಾಯಿಯವರು ಶೂಟಿಂಗ್ ಮುಗೀತು, ನೆಕ್ಸ್ಟ್ ಪಿಕ್ಚರ್ ಇಲ್ಲ ಅಂದರೆ ಕಾಲು ಕಿಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅಂತ ಕೇಳೋರು ಬರೀ ಮಗನೇನವರು. ಏನ ಮೇಲೆ ಅಂತ ಹೇಳೋರು. ಹೇಳ್ಬಿಟ್ಟು ಫಸ್ಟು ಏನು ಮಾಡಿ, ಎಕ್ಸಸೈಸ್ ಮಾಡಪ್ಪ, ಎಕ್ಸಸೈಸ್ ಮಾಡಿ ಮುಗೀತಾ, ಹಾಂ ಸುಮ್ಮನೆ ಒಂದು ಸ್ವಲ್ಪ ಮೃದಂಗ ಬಾರಿಸು. ವೈಕ್ಯಂ ದೇವರಾಜನ್ ಅಂತ ಮೃದಂಗ ಮಾಸ್ಟ್ರು ನನಗೆ, ಮೃದಂಗ ಬಾರಿಸ್ತಾ ಇದ್ದೆ. ಆಮೇಲೆ ಯೂನಿವಾಕ್ಸ್ ಹನುಮಂತಾಚಾರ್ಯ ಅಂತ ಹಾರ್ಮೋನಿಯಂ ಮಾಸ್ಟ್ರು, ಹಾರ್ಮೋನಿಯಂ ಬಾರಿಸ್ತಾ ಇದ್ದೆ. ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಕೃಷ್ಣಕುಮಾರ್ ಅಂತ ಕಥಕ್ ಡ್ಯಾನ್ಸ್ ಮಾಸ್ಟ್ರು, ಅವರೊಂದಷ್ಟು ಕಥಕ್ ಡ್ಯಾನ್ಸ್ ಹೇಳ್ಕೊಡೋರು, ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮೇಸ್ಟ್ರಿಗೆ ಐ ಆಮ್ ಅ ಫೂಲ್ ಅಂತ ಅಂಟಿಸ್ಬಿಟ್ಟಿದ್ವಿ ಬ್ಯಾಕಲ್ಲಿ. 15 ದಿವಸ ಸಸ್ಪೆಂಡು. ಯಾಕಂದರೆ ನಾವಿನ್ನು ಈಗ ಬಾರಿ ನಾವು ಎದುರ್ತಾರ ಅಲ್ಲ, ನಾವು ಎಲ್ಲ ಅಷ್ಟೇನೆ, ಎಲ್ಲ ತರಲೆಗಳೇ. ಅಯ್ಯೋ ಪಾಪ ವೆಜಿಟೇರಿಯನ್ ಅವ್ರಿಗೆ ಇದು ಚಿಕನ್ ಹಾಕ್ಬಿಟ್ಟಿದ್ವಿ ಒಂದ್ಸರಿ, ಅಯ್ಯೋ. ಆಮೇಲೆ ಮಲಗಿರ್ತಾರಲ್ಲ ಅಪ್ಪಾಜಿ, ಎಲ್ರಿಗೂ ಏನು ಮಾಡ್ತಾ ಇದ್ವಿ, 2 ಬೆರಳಿನ ತುದಿ, 2 ಕೈ ಬೆರಳಿನ ತುದಿ, ಹೆಬ್ಬೆರಳು ತುದಿ, ಜುಟ್ಟಿಗೆ ಎಲ್ಲದಕ್ಕೂ ಸೇರಿ ಮಂಚಕ್ಕೆ ಕೆಳಗಡೆ ಕಟ್ಬಿಡ್ತಾ ಇದ್ವಿ. ಅವನು ಎದ್ಕೊಂಡು ಸ್ವಲ್ಪ ಲೂಸೇ ಇರಬೇಕು, ಹಿಂಗನ್ನುವಾಗ ಹಿಡಿಬೇಕು ಅವನಿಗೆ. ಅವನು ಗಾಬರಿ ಆಗಿ ಅಯ್ಯೋ ಅಯ್ಯೋ ಪೇಯಿ ದೇವ ದೇವ ದೇವ. ಸೋಲ್ದೇವನಹಳ್ಳಿಗೆ ಕಂಪ್ಲೀಟ್ಲಿ ನೀವು ಶಿಫ್ಟ್ ಆಗಿದ್ದು ಅಥವಾ ಇಲ್ಲಿ ಅಂತ ಅನ್ಕೊಂಡು? ವರ್ಷಗಟ್ಟಲೆ ಆಗೋಯ್ತಪ್ಪ. ಎಷ್ಟಪ್ಪ 30 ವರ್ಷ 35 ವರ್ಷದ ಮೇಲೆ ಆಗೋಯ್ತಲ್ಲ ಅಪ್ಪಾಜಿ ಆ ಜೀವನ. ಸರ್, ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಬಂದಾಗ, ಈಗ ಡಾನ್ಸ್ ರಾಜ ಡಾನ್ಸ್, ಕರ್ನಾಟಕದ ಮೈಕಲ್ ಜಾಕ್ಸನ್ ಅನ್ನು ಬಿರುದು ಕೊಟ್ಟಿದ್ರು ಜನ ಪ್ರೀತಿಯಿಂದ. ಆಮೇಲೆ ಸ್ನೇಹಲೋಕದ ಪರ್ಫಾರ್ಮೆನ್ಸ್ ಇರ್ಬೋದು, ಮಹಾಭಾರತದ ಆ ಬಿಲ್ಡಪ್ ಎಲ್ಲ ಆ ಕಾಲಕ್ಕೆ ನೀವು ಕೊಟ್ಬಿಟ್ಟಿದ್ದೀರಿ. ಮಾಮೂಲಿ ಪಾಕೆಟ್ ಕೈ ಇಟ್ಟರೆ ಪಂಚ್ ಬಿತ್ತು ಅಂತ. ಸೊ ಇದೆಲ್ಲ ಕಾಡೋ ಪರ್ಫಾರ್ಮೆನ್ಸ್ಗಳು. ಬಟ್ ನಿಮಗೆ ಚಿತ್ರರಂಗ ಅಂತ ನೋಡ್ಕೊಂಡಾಗ ನಿಮ್ಮ ಎಬಿಲಿಟಿಗೆ ಒಂದು ಸ್ಪೇಸ್ ಸಿಗ್ಲಿಲ್ವೇನೋ ಅಂತ ಅನ್ಸುತ್ತೆ. ಏನಾಯ್ತು? ಅವಕಾಶಗಳು ಅಲ್ಲ, ನೀವು ಚೂಸ್ ಮಾಡ್ಲಿಲ್ವಾ ಅಥವಾ ಏನಾರ ಅವಕಾಶಗಳ ತಪ್ಪಿಸೋ ಕೆಲಸ ಆಯ್ತಾ? ಏನಾಯ್ತು ಸರ್? ಆಕ್ಚುಲಿ ನಿಮ್ಮ ಪಾರ್ಟ್ ನಿಮಗೆ ಸಿಗ್ಲಿಲ್ಲ ಅನ್ಸುತ್ತೆ. ಸಿಗ್ಲಿಲ್ಲ, ಸಿಕ್ಕಿದ್ರೆ ನಾವು ಮಾಡ್ತಾ ಇದ್ವಿ, ಏನು ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ವಿ. ಏನು ಕಾರಣ ನೋಡಿ, ಕಾರಣನ ಹೇಗೆ ಹೇಳೋಣ, ಕಾವೇರಿ ನೀರು ಹರಿಸ್ದಂಗೆ ತಡಿಯಕ್ಕೆ ಶಕ್ತಿ ಇದ್ರೂ ಕೂಡ ನಾವು ಹರಿಸ್ಬಿಟ್ವಿ. ಏನ್ ಹೇಳೋಣ ಕಾರಣ? ಅದಕ್ಕೆ ಹೋಗ್ತಾನೇ ಇದೆ, ಕಾಲನ್ನು ತಳ್ಕೊಂಡು ಬಂದ್ಬಿಡ್ತು ಅಲ್ವಾ. ನೀರು ಹರಿದಾಗೇನೆ ಅದು. ನಮಗೆ ಒಂದು ಸ್ವಾಭಿಮಾನ ಬರಬೇಕು, ನಮಗೆ ಒಂದು ನಮ್ಗೆ ಇದು ನಮ್ದು ಅನ್ನುವಂಥದ್ದು ಬರಬೇಕು. ಎಲ್ಲ ನನ್ನವರು ನಮ್ಮ ಮನಸ್ಸು ಬರಬೇಕು. ಬಿಟ್ಕೊಡೋ ಮನಸ್ಸು ಬರಲಯ್ಯ, ತಾನಾಗೆ ಇಟ್ಕೊಳಕ್ಕೂ ದೇವ್ರು ಕೊಡ್ತಾನೆ. ನಿನಗೆ ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ, ಇನ್ನು ಇಟ್ಕೊಳಕ್ಕೆ ಹೆಂಗೆ ಸಾಧ್ಯ? ನೀನು ಬೇಗ ಎಕ್ಸಾಸ್ಟ್ ಆಗಿಬಿಡುತ್ತೆ ಅದು. ಅಂದ್ರೆ ಆ ಟೈಮಲ್ಲಿ ನಾವು ಎಕ್ಸಾಸ್ಟ್ ಆಗಲ್ಲ, ನಾವು ಭೂಮಿ ಮಣ್ಣೊಳಗೆ ಹೋದ್ರೂ ಎಕ್ಸಾಸ್ಟ್ ಆಗಲ್ಲ. ಅಲ್ಲ ಸರ್, ನೀವು ನಿಮ್ಮ ಪುಟಿದೇಳುವ ಶಕ್ತಿ ಬಗ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆದ್ರೆ ಆ ಟೈಮಲ್ಲಿ ಅವಕಾಶಗಳು ಅಂತ ಬಂದಾಗ ಸರ್, ನಿಮಗೆ ಅವಕಾಶಗಳನ್ನು ತಪ್ಪಿಸಿದ್ರಾ? ಮೇಲಿರೋ ಭಗವಂತನಿಗೆ ಗೊತ್ತದು, ಅವನು ನೋಡ್ತಾ ಇದ್ದಾನೆ. ಇಂಗ್ಲೀಷಲ್ಲಿ ಹೇಳ್ತಾರೆ, ಗಾಡ್ ಇಸ್ ವಾಚಿಂಗ್ ಅಸ್ ಫ್ರಮ್ ಅ ಡಿಸ್ಟೆನ್ಸ್. ಯಾಕೆಂದ್ರೆ ಈಗ ಅಮ್ಮನವರು ಇದ್ರ ಬಗ್ಗೆ ತುಂಬಾ ಸತಿ ಮಾತಾಡಿದ್ದಾರೆ. ನೋವ್ರಿ ಯಾರಿಗೆ, ಅಂದ್ರೆ ಅವರ ಜರ್ನಿನಲ್ಲೂ ಒಂದು ರಫ್ ಪಾತನ್ನ ಅವ್ರು ಫೇಸ್ ಮಾಡಿದ್ರು. ಅಯ್ಯೋ ಬನ್ನಿ,
ಅವರು ಕಥಾನಾಯಕಿ ಮಾಡುವಾಗ್ಲೇ ತಾಯಿ ಪಾತ್ರ ಕಿಳಿಯೋ ಪರಿಸ್ಥಿತಿ ಅವ್ರಿಗೆ. ಎಷ್ಟು ಸರಿ ನಾವು ಇದನ್ನು ವಿವರಿಸೋಕ್ಕೆ ಸಾಧ್ಯ? ಎಷ್ಟು ಕಾಲ ನಾವು ಬಂದು ಯುವಕರಾಗಿರೋಕ್ಕೆ ಸಾಧ್ಯ? ಅಂದ್ರೆ ಸರ್ ಏನಾಯ್ತು ಅಂತ ಈಗ ನೀವು ಆ ನೋವನ್ನ ಮರೆಯೋ ಪ್ರಯತ್ನ ಮಾಡ್ತಿದ್ದೀರೇನೋ ಗೊತ್ತಿಲ್ಲ ನನಗೆ, ಅಥವಾ ಜನರಿಗೆ ಹೇಳಬಾರ್ದು ಅಂತಿದ್ಯಾ ಗೊತ್ತಿಲ್ಲ. ಏನಾಯ್ತು? ನಿಮ್ಮ ವಿರೋಧಿ ತಂಡ ಏನಾದರೂ ಇತ್ತಾ ಇಂಡಸ್ಟ್ರಿನಲ್ಲಿ? ನಮಗೆ ವಿರೋಧಿ ತಂಡ ಅನ್ನುವಂಥದ್ದು ಯಾವತ್ತೂ ನಾವು ಅದನ್ನು ನೆನೆಸ್ಕೊಂಡು ಇಂಡಸ್ಟ್ರಿಗೆ ಬರಲೇ ಇಲ್ಲ ರೀ. ಏನೋ ನಾವು ಮಾಡಿದ್ದಕ್ಕೆ ದೇವ್ರು ಏನು ಕೊಡ್ತಾನೋ ಕೊಡಲಿ ಅನ್ನುವಂಥದ್ದು ಅಷ್ಟೇ ಸಂತೋಷ. ಕೊಟ್ಟವರೆಗೆ ಕೊಟ್ಟ, ಆಮೇಲೆ ಭಗವಂತನಿಗೆ ಕೊಡೋಕ್ಕೆ ಇಷ್ಟ ಆಗಲಿಲ್ವೋ? ನೋಡಿ, ಅದು ನಿಮ್ಮ ದೊಡ್ಡ ಗುಣ. ಭಗವಂತನ ರೂಪದಲ್ಲಿ ಇರ್ತಕ್ಕಂಥವ್ರಿಗೆ ಅಯ್ಯೋ ಅನ್ನಿಸ್ಲಿಲ್ವೋ ನಮ್ಮನ್ನು ನೋಡಿ? ಅಷ್ಟು ನಾವು ಅನ್ಕೋಬೋದು. ಅವ್ರಿಗೆ ಅಯ್ಯೋ ಅನ್ನಿಸ್ಲಿಲ್ಲ ಅಂದರೂ ಕೂಡ ಮತ್ತೆ ಭಗವಂತನಿಗೆ ಅಯ್ಯೋ ಅನ್ನಿಸಿ ನಮ್ಮನ್ನು ಈ ಮಟ್ಟಕ್ಕಾದರೂ ನಿಲ್ಲಿಸಿದ್ದಾನೆ ಅಂತ ನಾವು ಸಂತೋಷ ಪಡಬೇಕು. ಇವತ್ತು ಇಷ್ಟು ವರ್ಷಗಳಾದರೂ ಆಗಲಿ ವಿನೋದ್ ರಾಜ್ ತೆರೆಯಿಂದ ಸರಿದ್ರೂ ಕೂಡ ನಿಮ್ಮ ಹೃದಯದ ತೆರೆಗಳಲ್ಲಿ ವಿನೋದ್ ರಾಜ್ ರಾರಾಜಿಸ್ತಾ ಇದ್ದಾನೆ. ನಮ್ಮಮ್ಮ ಹೇಳೋರು, ಕಂದ್ರೆ ನನಗೆ ಯಾರೂ ಸಪೋರ್ಟ್ ಇಲ್ಲ ಕಣ, ಪತ್ರಕರ್ತರು ಬಿಟ್ರೆ ಅಂತ ಹೇಳೋರು. ಸುಮ್ಮನೆ ಮುಖಸ್ತುತಿಗೆ ದೇವರನೆಗಳು ಹೇಳ್ತಾ ಇಲ್ಲ, ನನ್ನ ಹಣೆಗೂ ಮುಖಸ್ತುತಿಗೆ ಹೇಳ್ತಾ ಇಲ್ಲ. ಇದೇ ಸತ್ಯ. ಅವ್ರು ಹೇಳಿರೋ ಸತ್ಯನೇ. ಏನ್ರಿ 3ನೇ ತಲೆ ನಮ್ಮನ್ನು ಬಂದು ಇಟ್ಕೊಂಡು ನೀವು ನಮ್ಮನ್ನು ಜ್ಞಾಪಿಸ್ತೀರಲ್ಲ ರೀ ನೀವು, ಏನ್ರಿ ಹೇಳೋಣ ನಿಮಗೆ? ಅರವಿಂದೋ ಸ್ವಾಮೀಜಿಗಳು ಏನು ಹೇಳ್ತಾರೆ ಗೊತ್ತಾ? ಯು ಆರ್ ಸ್ಕೋಲ್ಡಿಂಗ್ ಯುವರ್ ಸನ್ ಫಾರ್ ಲವಿಂಗ್ ದಿ ಅದರ್ ಫೀಮೇಲ್ ಆಫ್ ಹಿಸ್ ಏಜ್ ಆ್ಯಂಡ್ catching her hand and running away. For that you are scolding him. What did you do when you were 20 and 21? The same mistake he is doing. How do you correct him? First correct yourself and try to correct him. ನೀನು ಸರಿ ಮಾಡ್ಕೊಳಯ್ಯ, ನೀನೇನು ಊರಿಗೆ ಬುದ್ಧಿ ಹೇಳ್ತೀಯ, ಆಮೇಲೆ ನೀನು ಅವನ್ನ ಸರಿ ಮಾಡು ಅಂತ ಹೇಳ್ತಾರೆ ಅರವಿಂದೋನೆ. ಸರಿನಾ? ತಪ್ಪ? ಜಾಸ್ತಿ ಮಾರ್ಕ್ ತಗೋ, ಅವ್ನು ಫಸ್ಟ್ ಬಂದ ನೀನು ತಗೋ. ಹಾಗಾದ್ರೆ ಅವ್ರನ್ನ ಕೇಳಿ ಈ ಮಗನ ಹತ್ರ ಇಲ್ಲ, ಲಾಸ್ಟ್ ಬಂದರೆ ಅವ್ನ ಕೆಲಸದೋ ನಮ್ಮ ಮಗ ಅಲ್ವಾ? ನಾನೇ ಹೇಳ್ತಾ ಇದ್ದೀನಿ, ಎಲ್ಲರನ್ನೂ ನಾವು ಒಂದೇ ಸಮ ಟ್ರೀಟ್ ಮಾಡಬೇಕು. ಪಿಕ್ಚರಲ್ಲಿ ಒಂದು ಹೀರೋ ಇದ್ದರೆ ಒಂದು ವಿಲ್ಲನ್ ಇರಲೇಬೇಕು. ವಿಲ್ಲನ್ ಇಲ್ದಿದ್ರೆ ಬರೀ ಹೀರೋ ಹಾಕೊಂಡು ಎಷ್ಟೊತ್ತು ನೋಡೋಕ್ಕಾಗತ್ತೆ? ಎಲ್ಲ ಸಿನಿಮಾಗಳು ತೆಗೆದುಬಿಡಿ ಸ್ವಾಮಿ, ಒಬ್ಬರಿಂದ ಎಲ್ಲ ಸಿನಿಮಾ ನಡೆದೀಯಾ? ಎಲ್ಲರೂ ಸೇರ್ಕೋತಾರೆ. ಯಾಕೆ ಬೇಜಾರು ಯಾರೂ ಮಾಡ್ಕೋಬಾರ್ದು. ದಯವಿಟ್ಟು 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 ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ಬರೀ ಅನ್ನ ಹಾಕಿ ತಿಂತೀರಾ? ಎಲ್ಲ ಬೇಕಲ್ಲ ಅಪ್ಪಾಜಿ, ಎಲ್ಲ ಇದ್ರೇ ಅದು ಊಟ. ಅದನ್ನು ನಾವು ಎಲ್ಲ ಇದ್ರೇ ಇಂಡಸ್ಟ್ರಿ. ಬೇಜಾರು ಯಾರೂ ಮಾಡ್ಕೊಬಾರ್ದು. ನಾವು ಮಾಡ್ಕೊಂಡಿಲ್ಲ ಇಲ್ವ? ಅಲ್ಲ, ನೀವು ಗಟ್ಟಿಗಿತ್ತಿ ಅಮ್ಮ ಇದ್ರು, ನೀವು ಅಷ್ಟೇ ಗಟ್ಟಿತನ ಇತ್ತು, ನೀವು ಫೇಸ್ ಮಾಡಿದ್ರಿ. ಎಷ್ಟು ಜನಕ್ಕೆ ಇದನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಸರ್? ಮಾಡಬೇಕು ಸರ್, ನಾವು ಮಾಡ್ತಾ ಇಲ್ವಾ? ಈಗ ಮಾಡಬೇಕು. ಏನು ಬೇಜಾರು? ಏನು ಸಿನಿಮಾ ಇಲ್ವಾ? ಬೇರೆ ಕೆಲಸ ಮಾಡೋಣ. ಏನು ಕಷ್ಟ? ಈಗ ಕಬ್ಬಣ ಮಾರೋಣ, ಯಾವ್ದಾದ್ರು ಬಿಲ್ಡಿಂಗ್ ಹೊಡಿ ಅಂತಾರೆ. ನಾನು ಡೆಮಾಲಿಷ್ ಮಾಡ್ತೀನಿ ಸರ್ ಅಂತ ಕಾಂಟ್ರಾಕ್ಟ್ ಕೇಳಿ, ಒಂದು 10 ಜನಕ್ಕೆ ಕೆಲಸ ಕೊಡ್ರಿ, ಬಿಲ್ಡಿಂಗ್ ಓಡಿಸ್ರಿ, 5 ಲಕ್ಷಕ್ಕೆ ಒಪ್ಕೊಳ್ರಿ, ಎಲ್ಲರ ಕಬ್ಬಣ ನೋಡ್ರಿ, ತಗೊಂಡು ಒಂದಷ್ಟು ಮಾರಿ ಒಂದು 3-4 ಲಕ್ಷ ಬರುತ್ತೆ, ಡೆಬ್ರಿಸ್ ಬರುತ್ತೆ, ಒಂದು ಲೋಡಿಗೆ ಇಷ್ಟು ಅಂತ ಮಾರಾಕ್ರಿ, ಬಾಸ್ ಆಗ್ರಿ. ಏನು ಕಷ್ಟ? ಏನು ಬಣ್ಣನೇ ಹಚ್ಬೇಕಾ ಅರ್ಜೆಂಟಾಗಿ? ಈಗ ಒಂದು ಕುಟುಂಬ ಸರ್, ಈಗ ನೀವು 10 ಜನ ವಿದ್ಯಾರ್ಥಿಗಳನ್ನು ನೋಡಿದ್ರಿ, ಫ್ರೆಂಡ್ಸನ್ನು ನೋಡಿದಿರಿ, ಅವರ ಪೇರೆಂಟ್ಸು, ಬೇರೆ ಬೇರೆ ಥರದ ಡಿಸಿಷನ್ಸ್ ಈ ಥರದ್ದೆಲ್ಲ ಆಗ್ತಾ ಇತ್ತು. ನಿಮ್ಮ ಮನೆಯಲ್ಲಿ ನೀವು ನಿಮ್ಮಮ್ಮ ಇಬ್ಬರೇ ಫೇಸ್ ಮಾಡಬೇಕಿದ್ದನ್ನೆಲ್ಲ. ಯಾರನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ ಅವಾಗ ಜಾಸ್ತಿ ನೀವು? ಎಲ್ಲ ರೀ. ನಾವು ಹೇಗೆ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂದರೆ, ಇದು ಮಿಸ್ ಮಾಡ್ಕೊಳ್ಳೋ ವಿಷಯ ಅಲ್ಲ. ಅಮ್ಮ ಒಂದ್ಸರಿ ಒಂದು ಸಿನಿಮಾ ಮಾಡ್ತಾರೆ, ಅದೊಂದು ಪಿಕ್ಚರು, ನನಗೆ ಹೆಸರು ಮರ್ತೋಯ್ತು. ಬೇಕಾದ ಒಂದು ವ್ಯಕ್ತಿ ಹತ್ರ ಅಮೌಂಟ್ ಎಸ್ಕೊತೀವಿ, ರಿಟರ್ನ್ ಕೊಡೋಕ್ಕಾಗಲ್ಲ, ಟೈಮ್ಗೆ ಕೊಡೋಕ್ಕಾಗಲ್ಲ ಅಂದಾಗ ಬಂದು ಮಾತಾಡ್ತಾರೆ, ನೀವು ಹಾಳಾಗಿ ಹೋಗ್ತೀರಾ, ಹಾಳಾಗಿ ಹೋಗ್ರಮ್ಮ, ನಿಮ್ಮ ಜೊತೆ ಸೇರ್ಕೊಂಡು ನಮ್ಮನ್ನು ಯಾಕೆ ಹಾಳು ಮಾಡ್ತೀರಾ, ದುಡ್ಡು ಕೊಡೋದಕ್ಕಾಗಲ್ವ ನಿಮಗೆ? ಕೊಟ್ಬಿಡ್ರಿ ನಮ್ಮ ದುಡ್ಡನ್ನ ವಾಪಸ್ ಅಂದಾಗ ನನ್ನ ತಾಯಿಯವರು ಗೋಡೆಗೆ ತಲೆ ಜಡ್ಕೊಂಡ್ಬಿಟ್ಟಿದ್ರು. ಅವಾಗ ಯಾರನ್ನ ಕರೆದು ನಾವು ಸಮಾಧಾನ ಕೇಳೋಣ? ಸಮಾಧಾನ ಕೊಡಬೇಕಾದ್ರೆ ಯಾರೋ ಬಂದು ದುಡ್ಡು ಕೊಡಬೇಕು. ಸರ್, ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀರಾ? ನಿಮ್ಮ ತಾಯಿಯವರನ್ನ ಹೊರತುಪಡಿಸಿ ನೀವು ಇಲ್ಲಿವರೆಗೂ ಹೆಜ್ಜೆಗಳನ್ನ ಇಟ್ಕೊಂಡು ಬೆಳೀತಾ ಬಂದಿದ್ದೀರಿ, ನಿಮ್ಮ ಕೈ ಹಿಡಿದವರು, ಕಷ್ಟ ಕಾಲಕ್ಕೆ ಆದ್ರಪ್ಪ, ನನ್ನ ಲೈಫಲ್ಲಿ ಬಹಳ ಇಂಪಾರ್ಟೆಂಟ್ ಇವರು ಅನ್ನೋ ಥರದವ್ರು ಇದ್ರೆ, ಆ ಪುಟ್ಟಣ್ಣವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹೀಗೆ ಅನೇಕ ನಿರ್ಮಾಪಕರು, ನಿರ್ದೇಶಕರು, ನನ್ನ ತಾಯಿ ನೀವು ಹಾಕ್ಕೊಂಡು ಮಾಡಿರೋ ಸಿನಿಮಾ, ಇವೆಲ್ಲನೂ ನನ್ನ ತಾಯಿಯವರಿಗೆ ಅವಕಾಶ ನೀವು ಕೊಟ್ಟಿರೋದು, ಇವೆಲ್ಲನೂ ನನಗೆ ಊಟವಾಗಿ, ನಮ್ಮ ಮನೇಲಿರ್ತಕ್ಕಂಥವ್ರಿಗೆಲ್ಲ ಜೀವನವಾಗಿ, ಅದರಿಂದ ತಿಂದು ನಾವು ಬದುಕಿದ್ದೀವಿ. ಇದನ್ನು ಯಾವ ಕಾಲಕ್ಕೂ ನಾನು ತಿರಸ್ಕರಿಸಲ್ಲ. ಐ ವಾಸ್ ನೆವರ್ ಬಾರ್ನ್ ಇನ್ ಎ ಸಿಲ್ವರ್ ಸ್ಪೂನ್, ಐ ವಾಸ್ ಬಾರ್ನ್ ಇನ್ ಎ ಬಾರೋವಿಂಗ್ ಸ್ಪೂನ್. ಇದೇ ಸತ್ಯ. ಲಾಸ್ಟ್ ಪ್ರಶ್ನೆ ಸರ್,
ನಿಮ್ಮ ನಿಮ್ಮ ಫ್ಯಾಮಿಲಿಯ ಬಗ್ಗೆ, ನೀವು, ನಿಮ್ಮ ಪತ್ನಿ, ನಿಮ್ಮ ಮಗ, ಇವರುಗಳ ಬಗ್ಗೆ ಅಂದ್ರೆ ಸಮಾಜಕ್ಕೆ ಗೊತ್ತಾಗಿದ್ದು ಲೇಟ್ ಆಯ್ತಾ ಅಥವಾ ಮಾತಾಡೋದಕ್ಕೆ ಏನಾರ ಸ್ವಲ್ಪ ರಿಸರ್ವೇಶನ್ಸ್ ಇತ್ತಾ, ಏನದು ಅಂತ ಗೊತ್ತಿಲ್ಲ. ಇಲ್ಲ, ನಮಗೆ ಅದಿತ್ತು. ಯಾಕಂದ್ರೆ ಅವರು ಫಸ್ಟು ನನ್ನ ತಾಯಿಯವ್ರಿಗೆ ನನ್ನ ಮಗ ಕರೆಕ್ಟಾಗಿ ಓದಬೇಕು ಅನ್ನುವಂಥದ್ದಿತ್ತು. ಈಗ ನಾವು ಪಟ್ಟದಾರಿ ಆಗಕ್ಕಾಗಲಿಲ್ಲ, ಅವನು ಪಟ್ಟದಾರಿ ಆಗಲಿ, ಓದಿ ಕೆಲ್ಸಕ್ಕೆ ಹೋಗ್ಲಿ, ಅವನು ತಿಳುವಳಿಕೆಸ್ತನಾಗಲಿ, ಅವನು ಬಾಳಕ್ಕೆ ಕಲೀಲಿ, ಅವನು 4 ಜನರಂತೆ ಅವನು ಒಬ್ಬ ಸಮಾಜದಲ್ಲಿ ಸರಿಯಾದ ವ್ಯಕ್ತಿ ಆಗಲಿ ಅನ್ನುವಂಥದ್ದು ಅಮ್ಮವರು ತುಂಬ ಆಸೆ ಇತ್ತು. ಹಾಗಾಗಿ ಅವನನ್ನು ಅಲ್ಲೇನೆ ಬೆಳೆಸೋ ಪರಿಸ್ಥಿತಿ ಇತ್ತು ಅಮ್ಮನಿಗೆ. ಒಂದು. ಎರಡನೇದು, ಇದು ಹೈಡ್ ಅಂಡ್ ಸಿಕ್ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಮಿಕ್ಕಿದ್ದು ಖಂಡಿತ ಏನು ಹೈಡ್ ಅಂಡ್ ಸಿಕ್, ಏನೈತೆ ಹೈಡ್ ಅಂಡ್ ಸಿಕ್, ಕಡ್ಕೊಂಡಿದ್ದೀನಿ, ಅದು ನನ್ನ ಮಗ ಅಂತ ಹೇಳ್ತೀನಿ. ಇಲ್ಲಿ ಇಷ್ಟು ಜನರನ್ನ ನಾನು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನನ್ನು. ನೋಡ್ರಿ, ಇಷ್ಟೋ ಜನ ಹೇಳ್ತಾರೆ ನಾವೆಲ್ಲ ನೋಡ್ಕೊಂಡಿದೀವಿ ಅವ್ರನ್ನ. ಅದಲ್ಲ, ನಾವು ನೀವು ಯಾರು ಅಲ್ಲ ಅವ್ರನ್ನ ನೋಡ್ಕೊಳಕ್ಕೆ. ಅದನ್ನ ಹೇಳ್ತಾರೆ ಕೆಲವುದ್ರಲ್ಲಿ, ದಾನೆ ದಾನೆ ಪೆಲಿಕ ಕಾನೆ ಬಾಲೆಕ ನಾವು. ನೀನ್ ತಡೆದ್ರು ತಡೀಕಾಗಲ್ಲ, ಅವ್ರ ಅನ್ನದ್ರೂ ಅವ್ರು ತಿಂತಾನೆ ಇರ್ತಾರೆ. ಆದ್ರೆ ನಮ್ದು ಒಂದು ಕರ್ತವ್ಯ ಇರುತ್ತೆ, ಸಂಬಂಧ ಅನ್ನುವಂಥದ್ದು ಇರತ್ತಲ್ಲ, ಸಂಬಂಧನ ನಾವು ಯಾವತ್ತೂ ಒದರಿ ಬಿಸಾಕಕ್ಕಾಗಲ್ಲ. ಯಾಕೆ ಈ ಪ್ರಶ್ನೆ ಅಂದ್ರೆ, ಈಗ ಮೇ ಬಿ ನಿಮ್ಮನ್ನ, ನಿಮ್ಮ ತಾಯಿಯವರ ಕಷ್ಟವನ್ನ ನೋಡಿದಾಗ ನೀವೇನ್ ಮಿಸ್ ಮಾಡ್ಕೊಂಡ್ರಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಈಗ ನಿಮ್ ಪುತ್ರ ನಿಮ್ಮನ್ನ ಮಿಸ್ ಮಾಡ್ಕತ್ತಾನೇನೋ ಅನ್ನೋ ನೋವು ಜನರಿಗೆ, ಅವನು ಅಲ್ಲೇ ಇದ್ರು ಕೂಡ ಅವ್ನ ನಿಗಾ ಎಲ್ಲ ನನ್ನ ಮೇಲೇನೆ ಇರುತ್ತೆ. ಗ್ರೇಟ್. ಹೇಗಿರುತ್ತೆ ನಿಮ್ಮಿಬ್ರು ಮಧ್ಯೆ ಕಾನ್ವರ್ಸೇಷನ್? ಏನ್ ಜಾಸ್ತಿ ಇಲ್ಲ. ಅಪ್ಪಾಜಿ, ಏನಪ್ಪಾಜಿ ಚೆನ್ನಾಗಿದ್ದೀರಾ, ಮಾತ್ರೆ ತಗೊಂಡ್ರಾ, ಎಲ್ಲಿ ಓಡೋದ್ರಿ, ಅಲ್ಲೆಲ್ಲಿದ್ದೀರಾ, ಲೈ ನಾನು ಎಲ್ಲಾದ್ರೂ ಇರ್ತೀನಿ ಕಣೋ, ಏನೋ ಕಷ್ಟ ನಿನಗೆ, ಧೈರ್ಯವಾಗಿರೋ, ಯಾಕೋ ನಿಮ್ಮಪ್ಪ ಚಿಕ್ಕ ಮಗು ನೀನು ಅಂತ ಕೇಳಿ, ಇಲ್ಲೆಲ್ಲ ಮಾತ್ರೆ ಗಿತ್ರೆ ತಗೊಂಡ್ರ, ಆರೋಗ್ಯ ಸರಿ ಇಲ್ಲ, ಟೈಮ್ ಸರಿಯಾಗಿ ಊಟ ಮಾಡಲ್ವಲ್ಲ ಅಂತ ಕೇಳ್ತಾನೆ. ಇನ್ನೆಲ್ಲಿ ಚೆನ್ನಾಗಿ ದುಡಿಯೋನಾಗ್ಬಿಟ್ಟಿದೆ, ಇನ್ನು ಅಪ್ಪ ಇದ್ರೆ ನಿಲ್ದಿದ್ರೆ ಧೈರ್ಯವಾಗಿ ಬಾಳ್ತೀವಿ. ಹೋಗ, ನಿಮ್ಮ ಅಜ್ಜಿ ಹಾಕಿರೋ ಪ್ಲಾಟ್ಫಾರ್ಮ್ ಇದೆ ನಿನಗೆ, ಅಜ್ಜಿ ಅಂದ್ರೆ ಆ ಥರ ಅಜ್ಜಿ ಕಣೋ ನಿಮ್ಮ ಅಜ್ಜಿ, ಹೌದೌದು, ಆ ಥರ ನಾನು ಎಲ್ಲೂ ನೋಡಿಲ್ಲ ಅಪ್ಪಾಜಿ, ಹಂಗೆ ಅಂತಾನೆ ಅವನು. ಸೊ ನಿಮ್ಮ ಮಗ ಪಟ್ಟದಾರಿ ಆದ್ಮೇಲೂ ಇಲ್ಲಿಗೆ ಬಂದು ಈ ತೋಟವನ್ನು ನೋಡ್ಕೊಳ್ಳೋ ಯೋಚನೆ, ಆಲೋಚನೆ, ಕನಸು ಇದನ್ನ ಇನ್ನೂ ದೊಡ್ಡ ಮಾಡೋದು ಏನಾದ್ರು ಇದೆಯಾ ಸರ್, ಅಥವಾ ಅಲ್ಲೇ ಸೆಟಲ್ ಆಗೋ ಚಾನ್ಸಸ್ ಏನಾದ್ರು? ಅವನು ವಿದ್ಯಾವಂತನಾಗ್ಲಿ, ಅವ್ನು ಬೆಳಿಲಿ, ಅವ್ನು ಚೆನ್ನಾಗಿ ದುಡಿಬೇಕು ಅನ್ನುವಂತ ಮೈಂಡಲ್ಲಿ ಏನೇನೋ ಇರುತ್ತೆ ಅವ್ರಿಗೆ. ಅದನ್ನ ಡಿಸ್ಟ್ರಾಕ್ಟ್ ಮಾಡಿ, ಇಲ್ವಾ ನೀ ಇದನ್ನ ನೋಡು, ಅದನ್ನ ನೋಡು, ಹಿಂಗ್ ಮಾಡು, ಹಂಗ್ ಮಾಡು, ಅದೆಲ್ಲ ಇಲ್ಲ, ಅದನ್ನ ಮಾಡಲ್ಲ, ಅದು ಮಾಡೋದೇ ಇಲ್ಲ. ಹೇಳಿದೆ, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಕರೆಕ್ಟೇ? ಹೇಗೆ ಅವನಿಗೂ ಕಣ್ಣು ಕೊಟ್ಟವ್ರೆ ದೇವ್ರು, ಅವನು ಏನ್ ಇಷ್ಟನೋ ಅದು. ವಿನೋದ್ ರಾಜ್ ಅವ್ರದ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್. ಕಾಲೇಜ್ ಡೇಸ್ ಲವ್ ಸ್ಟೋರಿ ಏನಾರ? ಯಾವ್ದೈತೆ ಕಣೆ, ಎಲ್ಲ ಚಲಿಸುವ ಮೋಡಗಳ ತರ ಓಡೋಗ್ಬಿಡ್ತಾರೆ. ಹಿಂಗ್ ನೋಡೋದು, ಹಂಗ್ ನೋಡೋದು, ಹಂಗ್ ನೋಡೋದು, ಹಿಂಗ್ ನೋಡೋದು, ಟೈಮ್ ಊಟ ಬಿಡ್ತಲ್ಲ, ಟೈಮ್ ಸಿಗ್ಲಿಲ್ಲ. ಹ್ಞೂ ಕಣಪ್ಪ, ನಾವೆಲ್ ಮಾಡೋದು, ಬೇರೆ ಜವಾಬ್ದಾರಿನೇ ಜಾಸ್ತಿ ಆಗೋಗ್ಬಿಡ್ತು. ಓಕೆ ಸರ್, ತುಂಬಾ ಅಂದ್ರೆ ತುಂಬಾ ವಿಷಯಗಳ ಬಗ್ಗೆ ನೀವು ಮಾತಾಡಿದ್ರಿ, ಅನೇಕರಿಗೆ ಇದು ದಾರಿದೀಪ. ಅದೇ ರೀತಿ ಯಾವುದೇ ಪ್ರಶ್ನೆಗಳಿಗೂ ನೀವು ಹಿಂಜರಿಕೆ ಇಲ್ಲದಾಗೆ ಆನ್ಸರ್ ಮಾಡಿದ್ದಿತ್ತಲ್ಲ, ಅದು ನಿಮ್ಮ ಹೃದಯ ಎಷ್ಟು ಸ್ವಚ್ಛವಾಗಿದೆ ಅನ್ನೋದನ್ನು ತೋರಿಸುತ್ತೆ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಅನಂತ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಒಳ್ಳೆ ರೀತಿಯಲ್ಲಿ ನಮ್ಮನ್ನ ಸಂದರ್ಶನ ತಾವು ಮಾಡಿದ್ರಲ್ಲ, ತುಂಬಾ ಸಂತೋಷ. ಒಳ್ಳೇದಾಗ್ಲಿ ಸರ್, ನಿಮ್ಮ ಕನಸುಗಳೆಲ್ಲ ಈಡೇರಲಿ. ನಮಸ್ಕಾರ. ಇದಿಷ್ಟು ವಿನೋದ್ ರಾಜ್ ಅವರ ಮನದ ಮಾತು. ಕಲ್ತಿದ್ದೀರಿ, ನೋಟ್ಸ್ ಮಾಡ್ಕೊಂಡಿರ್ತೀರಿ, ನಾವು ಹೀಗಾಗಬೇಕು ಅಂತ, ಯಾವುದೇ ಕಷ್ಟ ಬಂದರೂ ಕುಗ್ಗಬಾರ್ದು ಅಂತ. ಅವಕಾಶ ಕೊಡ್ಲಿಲ್ವಾ, ದೇವರಿದಾನೆ, ನೋಡ್ಕೊಳ್ತಾನೆ, ಮುಂದೋಗಿ, ಬಣ್ಣ ಎಲ್ದಿದ್ರೇನು, ಬೆವರ ಹರಿಸಿ ಬದುಕನ್ನ ಕಟ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಆ ಬೆವರಿನ ಏನು ರಿಸಲ್ಟ್, ಹಸಿರು ಹೇಗೆ ನಳಿಸ್ತಿದೆ ಅಂತ ನೀವು ನೋಡ್ತಿದ್ದೀರಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅಮ್ಮ ನಿನ್ನ